ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಘು ಬಿಆರ್. ಒಬ್ಬ ವ್ಯಕ್ತಿ ನೂರಾರು ಸಾವಿರಾರು ಕೊಲೆಗಳಿಗೆ ಕಾರಣನಾಗಿ ಅವುಗಳನ್ನು ಅನಾಮಧೇಯ ಶವಗಳಾಗಿ ಪರಿವರ್ತಿಸಿ ಒಂದು ಪ್ರದೇಶದಲ್ಲಿ ಮಣ್ಣಿನಲ್ಲಿ ಹೂಳಿಸುತ್ತಾರೆ ಎಂದರೆ ಅಂತಹ ವ್ಯಕ್ತಿ ಒಬ್ಬ ಭೀಮ ಎನ್ನುವ ವ್ಯಕ್ತಿಯನ್ನು ಹುಟ್ಟು ಹಾಕುವುದು ದೊಡ್ಡ ವಿಷಯವೇ? ಭೀಮನ ಮುಂದಿಟ್ಟುಕೊಂಡು ಹೋದವರಿಗೆ ಖಂಡಿತ ಆಘಾತ ಕಾದಿದೆ. ಮುಂದಿನ ದಿನಗಳಲ್ಲಿ ಈ ಭೀಮನನ್ನು ಸೃಷ್ಟಿಸಿದ್ದೇ ಆ ದೇವಮಾನವ ಎಂದು ಇದೇ ಜನರು ಹೇಳಿದರೂ ಅಚ್ಚರಿಯಿಲ್ಲ. ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ. ಇಲ್ಲಿಗೆ ಲಕ್ಷಾಂತರ ಭಕ್ತರು ಪ್ರಪಂಚದ ವಿವಿಧ ಸ್ಥಳಗಳಿಂದ ಬರುತ್ತಾರೆ. ಪಕ್ಕದಲ್ಲಿ ನೇತ್ರಾವತಿ ನದಿ ಹರಿಯುತ್ತದೆ. ಇಲ್ಲಿ ಅನಾಮಧೇಯ ಶವಗಳು ಸಿಗುವುದು ಅಮಾನವೀಯ ಸಂಗತಿ. ಧರ್ಮಸ್ಥಳಕ್ಕೆ ತನ್ನದೇ ಆದ ಇತಿಹಾಸವಿದೆ ಮತ್ತು ದೈವಿಕ ಶಕ್ತಿ ಇದೆ. ಸಿಬಿಐ ಅಥವಾ ಹೈಕೋರ್ಟ್ ತೀರ್ಪಿನಲ್ಲಿ ವಿಶ್ವಾಸವಿಲ್ಲದೆ ಹೋದಲ್ಲಿ ಅದನ್ನು ಪ್ರಶ್ನಿಸಲು ಸುಪ್ರೀಂ ಕೋರ್ಟ್ನಲ್ಲಿ ಅವಕಾಶವಿದೆ. ಹೀಗೆ ತಾವು ಹೇಳಿದ್ದೇ ಸರಿ, ತಮ್ಮ ಬಳಿ ಸಾಕ್ಷಿ ಇದೆ ಎಂದು ಹೇಳುತ್ತಾ ಒಬ್ಬರ ಮೇಲೆ ಒಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಅವರ ತಂದೆ ತಾಯಿಯವರಿಗೆ ನಿಂದಿಸುತ್ತಾ ಬಾಯುತ್ತಾ ಕೂರುವುದರ ಬದಲು ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯವನ್ನು ಬಗೆಹರಿಸುವುದು ಉತ್ತಮ. ಕರ್ನಾಟಕ ತನ್ನ ಭಾಷೆ, ಸಂಸ್ಕೃತಿ ಮತ್ತು ಘನತೆಗೆ ಇಡೀ ದೇಶದಲ್ಲಿ ತನ್ನದೇ ಆದ ಅಸ್ತಿತ್ವ ಹೊಂದಿದೆ. ಇಂತಹ ನಾಡಿನಲ್ಲಿ ಹುಟ್ಟಿದವರ ಬಾಯಿಯಲ್ಲಿ ತಂದೆ ತಾಯಿಯವರ ಅಥವಾ ಅವರ ಕುಟುಂಬದವರ ಮೇಲೆ ಕೆಟ್ಟ ತುಚ್ಛ ಪದಗಳ ಪ್ರಹಾರ ಬೇಡ. ಎಲ್ಲರೂ ನಮ್ಮವರೇ. ಕಾನೂನನ್ನು ಗೌರವಿಸೋಣ ಮತ್ತು ನಾವುಗಳೇ ಮುಖ್ಯ ನ್ಯಾಯಾಧೀಶರು ಎಂದು ಭಾವಿಸಿ ಸತ್ಯವನ್ನು ಅರಿಯದೆ, ಉದ್ವೇಗದಿಂದ ಮಾತನಾಡದೆ, ಪ್ರತ್ಯಕ್ಷವಾಗಿ ನೋಡಿದರೂ ಪ್ರಮಾಣಿಸಿ ನೋಡೋಣ. ನಾವೆಲ್ಲರೂ ಒಂದೇ ನಾಡಿದವರು, ಒಂದೇ ದೇಶದವರು. ಎಲ್ಲರೂ ಒಂದು ಕುಟುಂಬದವರಾಗಿ ಒಬ್ಬರನ್ನು ಮತ್ತೊಬ್ಬರು ತುಚ್ಛ ಕೀಲು ಭಾಷೆಯಿಂದ ಬಯ್ಯದೆ ಕಾನೂನಾತ್ಮಕವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಹೋರಾಡಬೇಕಾಗಿದೆ. ಧನ್ಯವಾದಗಳು.